ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮ್ಗಾಳೆ ನಿನ್ನೆನೇ ಇದೊಂದು ನಾರ್ಸೆಟ್ ಏನು ನೋಟಿಸ್ ಬಂತು, ನಾರ್ಸೆಟ್ ಹೇಳ್ದು ನಿನ್ನೆನೇ ಎಲ್ಲನೂ ಕೂಡ ಗ್ರೂಪಲ್ಲಿ ವಾಟ್ಸಪ್ ಚಾನಲ್ಲು ಕೂಡ ಶೇರ್ ಮಾಡಿದ್ದೆ. ಎಲ್ಲರೂ ಕೂಡ ನೋಡ್ಕೊಂಡಿದ್ದಾರೆ. ಬಟ್ ಹುಡುಗರಿಗೆ ಕೆಲವೊಂದಿಷ್ಟು ಇದರ ಬಗ್ಗೆ ಇನ್ಫಾರ್ಮೇಷನ್ ಕಂಪ್ಲೀಟಾಗಿ ಬೇಕಾಗಿತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ನೋಡಿ, ನಾನು ನಿಮ್ಗೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಒಂದು ನರ್ಸಿಂಗಲ್ಲಿ ಇರುವಂತಹ ಜಾಬ್ ಆಪರ್ಚುನಿಟಿಗಳು ಬೇರೆ ಒಂದು ಯಾವುದೇ ಒಂದು ಕೋರ್ಸಿಗೂ ಕೂಡ ಇಷ್ಟೊಂದು ಇರೋಲ್ಲ. ನಾನು ಏನಕ್ಕೆ ಈ ಮಾತು ಹೇಳ್ತೀನಿ ಅಂತಂದರೆ, ನೋಡಿ, ನಾಳೆ CRE ಎಕ್ಸಾಮ್ ಇದೆ. ಓಕೆ, ಗೊತ್ತಿರ್ತದೆ ಯಾರೆಲ್ಲ ಓದ್ತಾ ಇದ್ದವ್ರಿಗೆ. ನಾಳೆ CRE ಎಕ್ಸಾಮ್ ಇದೆ. ಆಗಲೇ ನೋಡಿ, ಈಗ ನಾರ್ಸೆಟ್ 8 ಬಿಟ್ಟಿದ್ದಾರೆ. ನಾರ್ಸೆಟ್ 8 ಬಿಟ್ಟಾಗ ನಾರ್ಸೆಟ್ 9 ಕೂಡ ಆಗಲೇ ಸ್ವಲ್ಪ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ನಾರ್ಸೆಟ್ 9 ಬಗ್ಗೆ ಈಗ ಸದ್ಯಕ್ಕೆ ನಾರ್ಸೆಟ್ 8 ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಒಂದು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಓಕೆ, ಸರಿ. ಈಗ ಏನಪ್ಪ ಅಂತಂದರೆ, ಇದು ನಾರ್ಸೆಟ್ ಎಕ್ಸಾಮ್ ನಿಮ್ಗಳಿಗೆ ಗೊತ್ತಿರೋ ಬಗ್ಗೆ ಓನ್ಲಿ ಫಾರ್ ಏನಪ್ಪ ಅಂತಂದರೆ ನರ್ಸಿಂಗ್ ಆಫೀಸರ್. CRE ಎಕ್ಸಾಮ್ ಬರೀತಂದರೆ ನೀವು ಸೂಪರ್ವೈಸರು ಅದೆಲ್ಲ ಬೇರೆ ಬೇರೆ ಬರ್ತವೆ. ಬಟ್ ಇಲ್ಲಿ ನರ್ಸಿಂಗ್ ಆಫೀಸರ್ಗೆ ಮಾತ್ರ. ಬಟ್ ನರ್ಸಿಂಗ್ ಆಫೀಸರ್ ಅಂತಂದರೆ ಸುಮ್ಮನೆ ಅಲ್ಲ. ಓಕೆ, ನಿಮ್ಗೆ ಹೇಳಿದೆ ಎಷ್ಟು ಇದಕ್ಕೆ ಏನೇನೆಲ್ಲ ಎಲಿಜಿಬಿಲಿಟಿ ಏನು ಅಪ್ಲಿಕೇಶನ್ ಹಾಕಬೇಕು, ಯಾರೆಲ್ಲ ಅಪ್ಲೈ ಮಾಡ್ಬೋದು. ಓಕೆ, ಇದನ್ನೆಲ್ಲ ಕೂಡ ಕಂಪ್ಲೀಟಾಗಿ ಹೇಳೋಣಂತೆ. ಸರಿ, ಈಗ ನಿಮಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂತ ಇದೆ. ಅದಕ್ಕಿಂತ ಮುಂಚೆ ಒಂದು ಡೇಟ್ನ ಕನ್ಫರ್ಮೇಷನ್ ಮಾಡ್ಕೊಂಬಿಡೋಣ. ಇಲ್ಲಿ ತೋರಿಸ್ತಿದೆ ನೋಡಿ, ಇಲ್ಲಿ ಕಾಣಿಸ್ತಿದೆ ಡೇಟು 24/2/2025 ಅಂತಂದರೆ ನಿನ್ನೆನೇ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಹಾಕೋಕ್ಕೆ. ಓಕೆ, ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಮಾಡ್ಕೋಬೋದು. ಸರಿ, ನೆಕ್ಸ್ಟ್ 24/2/2025 ಹಿಡಿದು 17/3/2025. ಓಕೆ, ಅಂತಂದರೆ ನೆಕ್ಸ್ಟ್ ಮಂತ್ 17ವರೆಗೂ ಕೂಡ ಟೈಮ್ ಇರ್ತದೆ. ಅಪ್ಲಿಕೇಶನ್ ಹಾಕೋರು ಹಾಕ್ಬಹುದು, ಯಾರೆಲ್ಲ ಹಾಕ್ಬೋದು ಅಂದರೆ ಅಪ್ ಟು 5 PM ವರೆಗೂ ಕೂಡ ಚಾನ್ಸ್ ಅದ. ಓಕೆ, ನೆಕ್ಸ್ಟ್ ನಿಮಗೆ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಅಂತ ಬಂದೈತೆ. ಇದು ಮೇನು ಇಲ್ಲಿ ಮೇಲೆ ಇಂಪಾರ್ಟೆಂಟು ವಿಡಿಯೋ. ಓಕೆ, ಇಲ್ಲಿ ಕಾಣಿಸ್ತಿದೆ. ಓಕೆ, ನೆಕ್ಸ್ಟ್ BSc ನರ್ಸಿಂಗ್ ಆರ್ BSc ನರ್ಸಿಂಗ್ ಫ್ರಮ್ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಆರ್ ಸ್ಟೇಟ್ ನರ್ಸಿಂಗ್ ಕೌನ್ಸಿಲಿಂಗ್ ರಿಆರ್ಗನೈಸ್ಡ್. ಓಕೆ, ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಆಫ್ ಯೂನಿವರ್ಸಿಟಿ ಅಂತಂದರೆ ನೋಡಿ, ನೀವು ಕೆಲವೊಂದಿಷ್ಟು ಹುಡುಗರು ಏಮ್ಸಲ್ಲಿ ಕಲಿತಾ ಇರ್ತಾರೆ, ಇನ್ನೊಂದು ಕೆಲವೊಂದಿಷ್ಟು ಯೂನಿವರ್ಸಿಟಿ ಕಡೆಯಿಂದ ಕಲಿತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ನಮ್ಮ ಒಂದು ಕರ್ನಾಟಕದವರು ಆಲ್ಮೋಸ್ಟ್ RGHSಗೆ ಅದರ ಅಂಡರ್ ಕಲಿತಾ ಇದ್ದಾರೆ. ಓಕೆ, ಸೊ ಇವರಲ್ಲಿ ಏನು ಬರ್ತಾರೆ, ನಮ್ಮ KNC ಅಂತ ಆಗುತ್ತೆ. KNC ಬೇರೆ, ನಿಮಗೆ INC ಬೇರೆ. ಓಕೆ, ಈಗ BS ನರ್ಸಿಂಗ್ ಏನಾದರೂ ಕಂಪ್ಲೀಟಾಗಿ 4 ವರ್ಷ ಕಂಪ್ಲೀಟಾಗಿ ನಿಮಗೆ ಏನಾದರೂ KNC ಆಗಿತ್ತಪ್ಪ ಅಂದರೆ, KNC ರಿಜಿಸ್ಟ್ರೇಷನ್ ಆಯಿತು ಅಂತಂದರೆ ನೀವು ಅಪ್ಲೈ ಮಾಡಬಹುದು. ಬಟ್ ಇವಾಗ ಏನಪ್ಪ ಅಂದರೆ, ಯಾರು ಈ ವರ್ಷ ಅಂದರೆ ಫೈನಲ್ ಇಯರ್ ಯಾರೆಲ್ಲ ಮುಗಿಸ್ಕೊಂಡು ಔಟ್ ಆಗ್ತಾಯಿದ್ರು ಅವ್ರಿಗೆ ಹಾಕೋಕ್ಕೆ ಆಗಲ್ಲ. ಯಾಕಂತಂದರೆ ನಿಮ್ಮದು KNC ಆಗಬೇಕಂದ್ರೆ ಇನ್ನೂ ಕೂಡ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬರಬೇಕು. ಓಕೆ, ಆ ಮಾರ್ಕ್ಸ್ ಕಾರ್ಡ್ ಬರದೇ ಆಗಿಲ್ಲ, ಸ್ವಲ್ಪ ನಿಮಗೆ ಆಗಲ್ಲ. ಓಕೆ, ನಾರ್ಸೆಟ್ 8 ಬಿಟ್ಟಾಕಿ. ಬಟ್ ಒಂದು ಸ್ವಲ್ಪ ವಿಷಯ ಆದರೂ ತಿಳ್ಕೊರಿ, ಯಾಕಂದರೆ ನಾರ್ಸೆಟ್ 9 ಬಗ್ಗೆ ಆದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟು BS ನರ್ಸಿಂಗ್ ಅಂತ ಹೇಳಿದೆ ನಾನು. ಯಾರು INC ಆರ್ KNC ಅಲ್ಲಿ ಅಂಡರ್ ಕೂಡ ಇವರು ಕೂಡ ಮಾಡೋ ಅಂದರೆ BS ನರ್ಸಿಂಗ್ ಔಟ್ಫುಟ್ ಆಗಿಬಿಟ್ರೆ ಸಾಕು, ನಿಮಗೆ ಆರಾಮ್ಸೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಏನಪ್ಪ ಅಂತಂದರೆ, ಓಕೆ, ಪೋಸ್ಟ್ ಇಲ್ಲಿ ಕಾಣಿಸ್ತಿದೆ. ಪೋಸ್ಟ್ ಬೇಸಿಕ್ BS ನರ್ಸಿಂಗ್ ಅವರು ಕೂಡ ಅಪ್ಲೈ ಮಾಡ್ಬೋದು, ಕಾಣಿಸ್ತಿದೆ, ಅವರು ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಇಲ್ಲಿ JNM ಬಗ್ಗೆ ಕೊಟ್ಟಿದ್ದಾರೆ, ಅವರು ನೋಡ್ಬೋದು. ಬಟ್ JNMದು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ ಮಾತಾಡಬೇಕು. ಯಾರೆಲ್ಲ JNM ಮಾಡಿದಾರೋ ನಿಮಗೆ GNM ಜೊತೆಗೆ ಮಿನಿಮಮ್. ಓಕೆ, ನಿಮ್ಮದು JNM ಮುಗಿದ ತಕ್ಷಣ ಸಡನ್ನಾಗಿ ಅಪ್ಲೈ ಮಾಡೋಕ್ಕೆ ಬರೋಲ್ಲ. ಯಾಕಂತಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ಈ ವರ್ಷ ಔಟ್ಪುಟ್ ಆಗ್ತಿದ್ದಾರಂತ ನಿಮ್ಗಂತೂ ಬರೋಲ್ಲ. ಹೋದ ವರ್ಷ ಔಟ್ಪುಟ್ ಆದವರು ಕೂಡ JNM ಮಾಡಿದವ್ರಿಗೆ ಬರೋಲ್ಲ. ಯಾಕಂತ ಹೇಳ್ತೇನೆ ಅಂತಂದರೆ, ಯಾರೆಲ್ಲ JNM ಮಾಡ್ಕೊಂಡು ಬರ್ತಿರೋ ಮಾಡಿ ಆದ ತಕ್ಷಣ ಮಿನಿಮಮ್ 50 ಬೆಡ್ಡೆಡ್ ಹಾಸ್ಪಿಟ್ಲ್ ಇರುವಂತಹ ಹಾಸ್ಪಿಟ್ಲ್ ಒಳಗೆ ಎಕ್ಸ್ಪೀರಿಯನ್ಸ್ ಬೇಕು. ಬಟ್ BS ನರ್ಸಿಂಗ್ದವ್ರಿಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇರಲ್ಲ. ಯಾಕಂದರೆ ನೀವು ಭಾಳ BS ನರ್ಸಿಂಗ್ದವ್ರು ಕಲಿಯುತ್ತೆ ಹಾಸ್ಪಿಟ್ಲ್ ವರ್ಕೇ ಮಾಡಿ ಬಂದಿರ್ತಾರೆ. ಬಟ್ JNMದವ್ರಿಗೆ ಕಡಿಮೆ ಎಕ್ಸ್ಪೀರಿಯನ್ಸ್ ಇರೋ ಕಾರಣ ಅವ್ರು ಏನು ಮಾಡ್ತಾರೆ, ಮಿನಿಮಮ್ 50 ಬೆಡ್ ಇರುವಂಥ ಹಾಸ್ಪಿಟ್ಲಲ್ಲಿ 2 ವರ್ಷ ಮಾಡಿರಬೇಕು. ಓಕೆ, ಸರಿ, ಇದಿಷ್ಟು. ನೆಕ್ಸ್ಟ್ ಅದಾದ ತಕ್ಷಣ ಏನಪ್ಪ ಅಂದರೆ ಒಂದಿಷ್ಟು ನೋಡೋದಂತಂದರೆ ಇಂಪಾರ್ಟೆಂಟ್ ಅಷ್ಟೇ ಹೇಳ್ತಾ ಹೋಗ್ತೀನಿ. ಓಕೆ, ಏಜ್ ಲಿಮಿಟ್ ಕೂಡ ಕೊಟ್ಟಿದ್ದಾರೆ. ಏಜ್ ಲಿಮಿಟ್ಗೆ ಸ್ವಲ್ಪ ಮಾತಾಡೋದಂದರೆ ಇಲ್ಲಿ ಕಾಣಿಸ್ತಿದೆ ಫಾರ್ ಆಲ್ ಏಮ್ಸ್. ಓಕೆ, ಎಲ್ಲ ಏಮ್ಸ್ಗಳಿಗೆ ಕನ್ಸಿಡರ್ ಆಗೋದು ಬಿಟ್ವೀನ್ 18 to 30 ಇಯರ್ಸ್. ಓಕೆ, 18 to 30 ಇಯರ್ ಅಂತ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ. ಓಕೆ, ಯಾರಿಗಪ್ಪ ಅಂತಂದರೆ ಫಾರ್ ಏಮ್ಸ್ಗೆ ಮಾತ್ರ ಹೇಳ್ತಾಯಿದ್ದೀನಿ ನಾನು. ಮತ್ತು ಆನ್ ಏಜ್ ರಿಲ್ಯಾಕ್ಷನ್ ಗಿವನ್ ದ ಜನರಲ್ ಕ್ಯಾಂಡಿಡೇಟ್ ಸಬ್ಜೆಕ್ಟ್ ಟು ಈಚ್ ರಿಲ್ಯಾಕ್ಸೇಷನ್ ಆ್ಯಸ್ ಪರ್ ದ ರಿಕ್ರೂಟ್ಮೆಂಟ್ ರೂಲ್ಸ್ ಆಫ್ ದ ರೆಸ್ಪೆಕ್ಟಿವ್ ಇನ್ಸ್ಟಿಟ್ಯೂಷನ್. ಅಂತಂದರೆ ನೋಡಿರಿ, ಜನರಲ್ ಸ್ಟೂಡೆಂಟಿಗಿತ್ತಂತಂದರೆ ನಿಮಗೆ ಅಂದರೆ ಎಕನಾಮಿಕಲ್ ವೀಕೆಂಡ್ ಸೆಕ್ಷನ್ ಅಂತ ಬರ್ತದೆ. ಆ್ಯಂಡ್ ಇನ್ನೊಂದು ಅನ್ರಿಸರ್ವ್ ಅಂತ UR ಅಂತ ಬರ್ತದೆ. ಅನ್ರಿಸರ್ವ್ ಮತ್ತು ಎಕನಾಮಿಕಲ್ ವೀಕೆಂಡ್ ಸೆಕ್ಷನ್ ಅವ್ರಿಗೆ 30 ವರ್ಷ, ಮಿನಿಮಮ್ 30 ವರ್ಷ ಅಂತ ಎಲ್ಲರೂ ಕೊಡ್ತಾರೆ. OBC ಸ್ಟೂಡೆಂಟ್ಸ್ ಯಾರು ಇರ್ತಂದರೆ 33 ವರ್ಷದವರೆಗೂ ಕೂಡ ನಡೀತದೆ. ನೀವು SC ST ಈ ರೀತಿ ಸ್ಟೂಡೆಂಟ್ ಆಯ್ತಂದರೆ 35. ಓಕೆ, ಇಲ್ಲಿವರೆಗೂ ಕೂಡ ಏಜ್ ಲಿಮಿಟ್ ಇರ್ತದೆ. ಎಲ್ಲರೂ ಕೂಡ ಅಷ್ಟರ ಒಳಗಡೆ ಜಾಬ್ ತೊಗೊಳಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಓಕೆ, ನೆಕ್ಸ್ಟು ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂತ ನೋಡಿ. ನಿಮಗೆ ಸ್ವಲ್ಪ ಫೀಸ್ ಬಗ್ಗೆ ಸ್ವಲ್ಪ ನೋಡಿ ಶಾಕ್ ಆಗುತ್ತೆ ಅನಿಸುತ್ತೆ. ಯಾಕಂದರೆ ಫೀಸ್ ಜಾಸ್ತಿ ಇದೆ. ಫಸ್ಟ್ ಟೈಮ್ ನೋಡೋರಿಗಂತೂ ಶಾಕ್ ಆಗೇ ಆಗುತ್ತೆ.
ಯಾಕಂದರೆ ಜನರಲ್ ಆರ್ OBC ಸ್ಟೂಡೆಂಟ್ಸ್ಗೆ 3,000 ರೂಪಾಯಿ ಇದೆ ನಿಮಗೆ ಅಪ್ಲೈ ಮಾಡ್ಬೇಕಂತಂದರೆ. ಓಕೆ, ನೆಕ್ಸ್ಟು SC ಸ್ಟೂಡೆಂಟ್ಸ್ಗೆ 2,400. ಓಕೆ, OBC ಸ್ಟೂಡೆಂಟ್ಗೆ 3,000 ರೂಪಾಯಿ ಆ್ಯಂಡ್ 2,400 ರೂಪಾಯಿಗೆ SC ST. ಈ 2,400 ರೂಪಾಯಿನೂ ಕೂಡ ನಿಮಗೆ ಯಾವುದಪ್ಪ ಅಂದರೆ ನಿಮ್ಗೆ ಯಾವಾಗ ಪ್ರಿಲಿಮ್ಸ್. ಓಕೆ, ಪ್ರಿಲಿಮ್ಸ್ ಯಾವಾಗ ನೀವು ಕಂಡಕ್ಟ್ ಮಾಡ್ತೀರ ನೋಡಿ, ಜಸ್ಟ್ ಕಂಡಕ್ಟ್ ಮಾಡಿದರೆ ಸಾಕು, ಇದು 2,400 ವಾಪೀಸು ಕೊಟ್ಟು ಬಿಡ್ತಾರೆ. ಬಟ್ OBC ಸ್ಟೂಡೆಂಟ್ಗೆ 3,000 ಇದೆ. ಓಕೆ, SC ಸ್ಟೂಡೆಂಟ್ಸ್ಗೆ 2,400 ವಾಪೀಸು ಪ್ರಿಲಿಮ್ಸ್ ಕಂಡಕ್ಟ್ ಮಾಡಿದ್ರೆ ಬರ್ತದೆ. OBC ಸ್ಟೂಡೆಂಟ್ಸ್ಗೆ ಬರಲ್ಲ. ಏನಕ್ಕೆ ಎಷ್ಟೊಂದು ದುಡ್ಡು ಹೆವಿ ಇಟ್ಟಿದ್ದಾರಪ್ಪ ಅಂತಂದರೆ ನೋಡಿ, ಕಾಮನ್ ಆಗಿ ನಿಮಗೆ ಗೊತ್ತಿರ್ತದೆ, ಎಷ್ಟೊಂದು ಕಾಂಪಿಟೇಟಿವ್ ಎಕ್ಸಾಮ್ ಬರ್ದಿರ್ತಾರೆ ನೀವು ಕೂಡ ನೋಡಿ. ಅಂದರೆ ಕಾಮನ್ ಆಗಿ ನಾನು ಹೇಳ್ತಿರೋದು ಬೇರೆ. ಓಕೆ, ಎಲ್ಲ ಒಂದು ಕೋರ್ಸಸ್ ಕೂಡ ಬರುವಂಥ ಕಾಂಪಿಟೇಟಿವ್ ಎಕ್ಸಾಮ್ನ ನೋಡಿರ್ತಾರೆ. ಫಾರ್ ಎಕ್ಸಾಂಪಲ್ VA ಎಕ್ಸಾಮ್ನೇ ಒಂದು ಎಕ್ಸಾಮ್ ತೊಗೊಂಡ್ರೆ ಏನು ಮಾಡ್ತಾರೆ ಅಂತಂದರೆ, ಅಪ್ಲಿಕೇಶನ್ ಫೀಸ್ ಕಡಿಮೆ ಇರುತ್ತೆ ಅಂತ ಏನು ಮಾಡಿದ್ದಾರೆ ಅಂತಂದರೆ ಲಕ್ಷಾಂತರ ಗಟ್ಟಲೆ ಏನು ಮಾಡ್ತಾರೆ ಸ್ಟೂಡೆಂಟ್ಸು ಅಪ್ಲಿಕೇಶನ್ ಹಾಕಿ ಸ್ಟಾರ್ಟ್ ಮಾಡ್ತಾರೆ. ಸೊ ಇದೇನಪ್ಪ ಆಗುತ್ತೆ ಅಂತಂದರೆ ಅವ್ರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಇವಾಗ ನೋಡಿ, ಸ್ವಲ್ಪ ದುಡ್ಡು ಜಾಸ್ತಿ ಅಂದ ತಕ್ಷಣ ಸುಮ್ಮನೆ ಏನಕ್ಕೆ ದುಡ್ಡು ವೇಸ್ಟ್ ಮಾಡೋಣ. ಯಾಕಂತಂದರೆ ಈಗ 3,000 ರೂಪಾಯಿ ಅಂತಂದ ತಕ್ಷಣ ಏನನ್ಸುತ್ತೆ ಅಂತಂದರೆ, ನಾನೇ ಓದಿಲ್ಲ ಫಸ್ಟ್ ಆಫ್ ಆಲ್, ಆ್ಯಂಡ್ ಇಲ್ಲಿ 3,000 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅಷ್ಟೇ ಅಲ್ಲದೆ ಹೋಗೋಬರ ಅಂದರೆ ಎಕ್ಸಾಮ್ ಹೋಗಿ ವಾಪಸ್ ಬರೋಕ್ಕೆ ಅಲ್ಲೊಂದು ಅಂದರೆ ಒಂದು 5,000 ರೂಪಾಯಿ ಖರ್ಚು ಆಗಿಬಿಡ್ತದೆ. ಸೊ ಇದನ್ನೊಂದು ತಲೆಯಲ್ಲಿ ಇಟ್ಕೊತಾರೆ. ಯಾಕಂದರೆ ಅಪ್ಲಿಕೇಶನ್ ಯಾರಪ್ಪ ಆಗ್ತಾರಂತಂದ್ರೆ ಇಲ್ಲಿ ಯಾರೆಲ್ಲ ಓದಿರ್ತಾರೋ ಅವರು ಮಾತ್ರ ಹಾಕ್ತಾರೆ. ಸೊ ನಿಮ್ಗೆ ಏನು ಹೇಳಕ್ಕೆ ಹೋಗ್ತಾ ಇದ್ದೀನಪ್ಪ ಅಂತಂದರೆ, ಈಗ ನಾನು ಅಪ್ಲಿಕೇಶನ್ ಹಾಕೋರು ಓದಿದವರು ಮಾತ್ರ ಹಾಕ್ರಿ. ಅಂದರೆ ಫಾರ್ ಎಕ್ಸಾಂಪಲ್ ಯಾರಾದರೂ ಕೋಚಿಂಗ್ ತೊಗೊಂಡು ಹೋಗಿದ್ರೆ ಅಥವಾ 1 ಇಯರ್ ಗಟ್ಟಲೆ ಕುಂತು ಮನೆಯಲ್ಲೇ ನಾನು ತಪಸ್ತಾರ ಮಾಡಿ ಓದಿದ್ದೀನಪ್ಪ ಅಂಥವ್ರು ಮಾತ್ರ ಅಪ್ಲಿಕೇಶನ್ ಹಾಕ್ರಿ. ಸುಮ್ಮನೆ ಹಾಕಿ ನಿಮ್ಮ ದುಡ್ಡು ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ, ಸರಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಅಪ್ಲಿಕೇಶನ್ ಇವಾಗಲಿದ್ದಾನೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿರಿ ಯಾರೆಲ್ಲ ಹಾಕೋಕ್ಕೆ ಎಲಿಜಿಬಿಲಿಟಿ ಇದ್ದಾರೆ. ಯಾಕಂದರೆ ಇನ್ನೂ ಅಂದರೆ ನಿಮಗೆ ಎಕ್ಸಾಮ್ ಸೆಂಟ್ರ್ ನಿಮ್ಗೆ ಎಲ್ಲಿ ಬೇಕೋ ಅಲ್ಲೇ ಸಿಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸರಿ ಮತ್ತೇನಪ್ಪ ಅಂತಂದರೆ ಇದ್ರ ಬಗ್ಗೆ ಮಾತಾಡೋದಂತಂದರೆ, ಸರಿ ಹೇಳಿದ್ನಲ್ಲ, SC ಯಾರಪ್ಪ ಅಂತಂದರೆ ಅವ್ರು ಏನಾದರೂ ಪ್ರಿಲಿಮ್ಸ್ ಕಂಡಕ್ಟ್ ಮಾಡಿದರೆ ವಾಪಸ್ ದುಡ್ಡು ಬರ್ತದೆ. ಆ್ಯಂಡ್ ಇದರಲ್ಲಿ ಗೊತ್ತಿರುವಾಗೆ ಪ್ರಿಲಿಮ್ಸ್ ಮೇನ್ಸ್ ಅಂತ 2 ಎಕ್ಸಾಮ್ ನಡೀತದೆ. ಎಕ್ಸಾಮ್ ಎಲ್ಲನೂ ಕೂಡ ಡೀಟೇಲ್ಸಾಗಿ ನಾರ್ಸೆಟ್ ಬಗ್ಗೆ ಹಾಳಿ ವಿಡಿಯೋ ಮಾಡಿದ್ದೀನಿ. ಬೇಕಂತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ವಿಡಿಯೋ ಇರ್ತದೆ, ನೋಡ್ಕೊರಿ. ಇದು ನಾರ್ಸೆಟ್ 2 ಬಗ್ಗೆ ಅಷ್ಟೇ ಹೇಳ್ತಾ ಇದ್ದೀನಿ ನಾನು. ಪ್ರಿಲಿಮ್ಸು ನೀವೇನಾದರೂ ಅಂದರೆ ಎಲ್ಲನೂ ಕೂಡ ಪಾಸ್ಕೊಂಬಂದರೆ ಮೇನ್ಸಿಗೆ ಬರ್ತಾರೆ. ಮೇನ್ಸಲ್ಲಿ ನೀವು ಸೆಲೆಕ್ಟ್ ಆಗ್ತಂದ್ರೆ ನೀವು ನರ್ಸಿಂಗ್ ಆಫೀಸರ್ ಆಗ್ತಾರೆ. ಆ್ಯಂಡ್ ನರ್ಸಿಂಗ್ ಆಫೀಸರ್ ಆದಮೇಲೆ ನಿಮ್ಗೆ ಏನೇನೆಲ್ಲ ಅಂದರೆ ಬೆನಿಫಿಟ್ ಸಿಗ್ತವೆ ಅದೆಲ್ಲನೂ ಕೂಡ ಆಳಿನ ನಾರ್ಸೆಟ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಅದನ್ನ ಕಮೆಂಟ್ ಸೆಕ್ಷನ್ ಇರ್ತದೆ, ಹೋಗ್ಬಿಟ್ಟು ನೋಡ್ಕೋಬೋದು. ಸರಿ, ಇದಿಷ್ಟು ಒಂದು ಸದ್ಯಕ್ಕೆ. ಓಕೆ, ಒಂಥರ ನಾರ್ಸೆಟ್ ಎಕ್ಸಾಮ್ ಬಂದುಬಿಟ್ರೆ ಎಷ್ಟು ಹುಡುಗರಿಗೆ ಖುಷಿ ಓದೋಕ್ಕೆ. ಯಾಕಂದರೆ ಅದು ಓದ್ಕೊಂಡು ಬಂದಿರ್ತಾರೆ, ಎಕ್ಸಾಮ್ ಬರ್ಕೊಂಡು ಈಗಾದರೂ ಅಟ್ಲೀಸ್ಟ್ ಹೋಗೋಣ. ಯಾಕಂದರೆ ಓದಿದವ್ರಿಗಂತೂ ಇದು ಮೋಸ ಮಾಡಲ್ಲ, ಇದು ಯಾವುದೇ ರೀತಿ ಇನ್ಫ್ಲೂಯೆನ್ಸ್ ಇರಲ್ಲ, ಯಾವುದೇ ರೀತಿ ಕಾಂಟ್ರಾಕ್ಟ್ ಬೇಸ್ ಅನ್ನೋದಿರಲ್ಲ. ಎಲ್ಲನೂ ಕೂಡ ಓದಿದವನಿಗೆ ಒಳ್ಳೆಯಾಗಿ ನೀವು ಓದಿರ್ತಕ್ಕಂಥ ಒಂದು ವ್ಯಾಲ್ಯೂ ಸಿಗುವಂಥದ್ದು. ಸರಿ, ಏನೇ ಆಗಲಿ ಓದಿರಿ, ಚೆನ್ನಾಗಿ ಎಕ್ಸಾಮ್ ಬರೀರಿ. ಎಕ್ಸಾಮ್ ಬಂದುಬಿಟ್ಟು ಗೊತ್ತಿರುವಾಗ April 12th ಇದೆ. ಆ್ಯಂಡ್ ಅಂದರೆ ಪ್ರಿಲಿಮ್ಸ್ April 12th ಆ್ಯಂಡ್ ಮೇನ್ಸ್ ಬಂದುಬಿಟ್ಟು May 2. ಸರಿ, ಇದ್ರ ಬಗ್ಗೆ ಮೋರ್ ಇನ್ಫಾರ್ಮೇಷನ್ ಏನಾದ್ರು ಬಂದು ತಿಳಿಸೋಣ ಅಂದರೆ ಚಾನಲ್ಗೆ ಜಾಯ್ನ್ ಅಂತ ಸಬ್ಸ್ಕ್ರೈಬ್ ಆಗಿರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.